ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ 25ನೇ ಕಂತಿನ ಹಣದವರೆಗೂ ಬಂದಿದೆ. ಇನ್ನೇನು 26ನೇ ಕಂತಿನ ಹಣ ಇವತ್ತು, ಈ ವಾರ ಅಥವಾ ಮುಂದಿನ ವಾರ ಬರಬೇಕು ಅನ್ನೋದ್ರಲ್ಲಿ ಒಂದು ದೊಡ್ಡ ಒಂದು ಹೊಸ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದವರು. ಯಾಕಂದರೆ ಈಗ ರೀಸೆಂಟಾಗಿ BJP ಅವರೇ ಇದನ್ನು ಗುರುತಿಸಿ ಇದನ್ನು ಹೇಳಿರೋದು, ಅಂದರೆ ಸತ್ತವರ ಅಕೌಂಟ್ಗೂ ಕೂಡ ನೀವು ಹಣನ ಹಾಕ್ತಾ ಇದ್ದೀರಾ ಅಂತ. ಇದನ್ನು ಸೀರಿಯಸ್ ಆಗಿ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಚೆಕ್ ಮಾಡಿರೋದ್ರಿಂದ ಸಾಕಷ್ಟು ತೀರ್ಕೊಂಡಿರೋರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ. ಅದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಈಗ ಹೊಸದಾಗಿ ಮತ್ತೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲೈಫ್ ಸರ್ಟಿಫಿಕೇಟ್ನ, ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರತಿ ವರ್ಷ ಕೊಡಬೇಕು ಅಂತ ಮಾಡ್ತಾರೆ, ಅಥವಾ 6 ತಿಂಗಳಿಗೆ ಒಂದ್ಸತಿ ಕೊಡಬೇಕು ಅಂತ ಮಾಡ್ತಾರ ಗೊತ್ತಿಲ್ಲ. ಬಟ್ನಲ್ಲಿ ಇವಾಗ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಬಟ್ ಅದಿನ್ನೂ ಅಫಿಷಿಯಲ್ ಆಗಿ CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಯಾವುದೇ ರೀತಿ ಅಫಿಷಿಯಲ್ ಆಗಿ ಹೇಳಿಲ್ಲ. ಅದೇನು ಈ ಥರ ಜೀವಿತ ಪ್ರಮಾಣ ಪತ್ರನೇ ಕೊಡಬೇಕು ಅಂತಾರ ಅಥವಾ ಬಯೋಮೆಟ್ರಿಕ್ ಮೂಲಕ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರ, ಯಾವ ರೀತಿ ಇದನ್ನು ಮುಂದುವರಿಸ್ತಾರೆ ಅನ್ನೋದನ್ನ ಇನ್ನೂ ಅಪ್ಡೇಟ್ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಯಾಕಂದರೆ ಇಲ್ಲ ಅಂತಂದರೆ ಇಷ್ಟೊತ್ತಿಗಾಗಲೇ 26ನೇ ಕಂತಿನ ಹಣ ಬರಬೇಕಿತ್ತು. ಹಾಗಾಗಿ ಅದನ್ನು ತಡೆ ಹಿಡಿದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಈಗ ಅವ್ರು ತೀರ್ಕೊಂಡಿರೋರ ಅಕೌಂಟ್ಗೂ ಹೋಗೋದ್ರಿಂದ ಈಗ ಸರ್ಕಾರಕ್ಕೂ ಕೂಡ ಲಾಸ್ ಅಲ್ಲ. ಸೊ ಅದೇ ಒಂದು ಯಾರ್ಯಾರು ಆ ಥರ ತೀರ್ಕೊಂಡಿರ್ತಾರೆ ಅವ್ರದ್ದು ಸ್ಟಾಪ್ ಆದರೆ ಸರ್ಕಾರಕ್ಕೂ ಕೂಡ ಹಣ ಉಳಿತಾಯ ಆಗುತ್ತೆ. ಅದನ್ನು ಬೇರೆ ಯೋಜನೆಗಾಗಿರ್ಬೋದು ಅಥವಾ ಬೇರೆ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೋಬೋದು ಅಂದ್ಬಿಟ್ಟು ಈ ಒಂದು ಹೊಸ ಅಪ್ಡೇಟ್ನ ಜಾರಿಗೆ ತರಬೇಕು ಅಂತ ಡಿಸ್ಕಸ್ ಆಗ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಸರ್ಕಾರಿ ನೌಕರರು ಯಾರು ಪೆನ್ಷನ್ ಹಣ ತಗೋತಿರ್ತಾರೆ ಅವರು ಪ್ರತಿ ವರ್ಷ ಕೊಡಬೇಕು ಅನ್ನೋ ರೂಲ್ಸ್ ಇದೆ. ಹಾಗೆ ಅದೇ ರೀತಿ ಇಲ್ಲೂ ಕೂಡ ಆ ಒಂದು ಏನು ಆಪ್ಷನ್ ಇದೆ ಅದನ್ನು ಇಲ್ಲೂ ಕೂಡ ಜಾರಿಗೆ ಮಾಡೋಣ. ಆ ಥರ ಜೀವಿತ ಪ್ರಮಾಣ ಪತ್ರ ಕೊಡೋಕ್ಕೆ ಹೇಳಿದ್ರೆ ಆವಾಗ ಗೊತ್ತಾಗೇ ಆಗುತ್ತಲ್ವ, ಇವರು ಬದುಕಿದ್ದಾರೆ, ಇವರಿದ್ದಾರೆ, ಇವರಿಲ್ಲ ಅನ್ನೋದನ್ನ ಅವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಈ ಥರ ಮಾಡೋದ್ರಿಂದ ಒಳ್ಳೇದು. ಯಾಕಂದರೆ ಜನಗಳು ಈ ಥರ ಸರ್ಕಾರಕ್ಕೆ ಮೋಸ ಮಾಡೋದ್ರಿಂದ ಅವರು ಈ ಥರ ಹೊಸ ಹೊಸ ರೂಲ್ಸ್ನ ಜಾರಿಗೆ ತರ್ತಾರೆ. ಸೊ ಈಗ ನಾವು ಮಾಡಿರೋದ್ರಿಂದ, ಜನಗಳು ಮಾಡಿರೋ ತಪ್ಪಿಂದನೇ ಇವಾಗ ಅವರು ಕೂಡ ಈ ಒಂದು ಹೊಸ ರೂಲ್ಸ್ನ ತರ್ತಿರೋದು. ಈಗ ಮತ್ತೆ ಆ ಸರ್ಟಿಫಿಕೇಟ್ ಪ್ರತಿ ವರ್ಷ ಕೊಡಬೇಕು, ಅದು ಸರ್ಕಾರಕ್ಕೆ ತಲುಪಿಲ್ಲ ಅಂದರೆ ಕ್ಯಾನ್ಸಲ್ ಆಗುತ್ತೆ. ಅದೇ ಒಂದು ದೊಡ್ಡ ರಾಮಾಯಣ ಆಗುತ್ತೆ ಅಂತಲೇ ಅನ್ಬೋದು. ಎಲ್ಲ ನಾವು ಮಾಡೋದಕ್ಕೆ ಅವರು ಕೂಡ ಅದೇ ರೀತಿ ಮಾಡ್ತಾರೆ. ಯಾಕಂದರೆ ಈಗ ತೀರ್ಕೊಂಡಿರೋರು ಕೂಡ ಅಕಸ್ಮಾತ್ ನೋಡ್ತಿದ್ರೆ ದಯವಿಟ್ಟು ಹೆಸರನ್ನ ತೆಗೆಸಿ, ಅದು ಬಿಟ್ಟು ನಿಮ್ಗೆ ಅದು ತೆಗ್ಸಿದ ತಕ್ಷಣ ನಿಮಗೆ ಈ ಯೋಜನೆ ಸ್ಟಾಪ್ ಆಗುತ್ತೆ, ಇದರಿಂದ ಹಣ ಬರಲ್ಲ ಅಂತನೂ ಅಲ್ಲ. ನಿಮಗೆ ಅದು ಅವ್ರು ತೀರ್ಕೊಂಡಿದ್ದಾರೆ ಅಂತಂದರೆ ಹೆಸರು ಕ್ಯಾನ್ಸಲ್ ಮಾಡಿಸಿ, ಮತ್ತು ಹೋಗ್ಬಿಟ್ಟು ನೆಕ್ಸ್ಟ್ ಯಜಮಾನಿ ಯಾರಿರ್ತಾರೆ ಅವರ ಹೆಸರನ್ನ ರೇಷನ್ ಕಾರ್ಡಲ್ಲಿ ಅಪ್ಡೇಟ್ಸ್ ಮಾಡಿಸಿ ಅವರ ಹೆಸರಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ನೀವು ಇವತ್ತು ಕೂಡ ಹೋಗಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ಬೋದು. ಇದು ನಿತ್ಯ ನಿರಂತರವಾಗಿರುವಂತಹ ಯೋಜನೆ ಆಗಿರುತ್ತೆ. ಯಾವುದೇ ರೀತಿ ಲಾಸ್ಟ್ ಡೇಟ್ ಆಗಿರ್ಬೋದು ಅಥವಾ ಒಂದ್ಸತಿ ಕ್ಯಾನ್ಸಲ್ ಮಾಡಿಸ್ಬಿಟ್ರೆ ಯೋಜನೆಯಿಂದ ಹಣನೇ ಬರಲ್ಲ, ಆ ಥರ ಏನಿಲ್ಲ. ಸೊ ಹಾಗಾಗಿ ಇವಾಗಲೂ ಕೂಡ ಕಾಲ ಮಿಂಚಿಲ್ಲ. ಅಕಸ್ಮಾತ್ ಏನಾದ್ರು ಈ ಥರ ಇದ್ದರೆ ಅವ್ರದ್ದು ಹೆಸರು ಕ್ಯಾನ್ಸಲ್ ಮಾಡಿಸಿ ನೀವು ಬೇರೆಯವ್ರ ಹೆಸರನ್ನ ಆ್ಯಡ್ ಮಾಡಿಸ್ಬೋದು. 1 ತಿಂಗಳು 2 ತಿಂಗಳು ಬರೋದು ತಡ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಮತ್ತೆ ಗೃಹಲಕ್ಷ್ಮಿ ಹಣ ನಿಮಗೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಇವಾಗ ಈ ಒಂದು ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಇನ್ನೂ ಕೂಡ 26ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದಿದೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮುಖಾಂತರ ಹಣ ಹಾಕಬೇಕು. ಅವ್ರು ತಡೆ ಹಿಡಿತಿರೋದು ಇದೆಲ್ಲ ಅಪ್ಡೇಟ್ ಬಂದಿರೋದ್ರಿಂದ. ನೆಕ್ಸ್ಟ್ ಇದು ಸರ್ಟಿಫಿಕೇಟ್ ಎಲ್ಲ ಕೊಟ್ಟ ಮೇಲೆ ಹಣ ರಿಲೀಸ್ ಮಾಡ್ತಾರಾ ಅಥವಾ ಅದಕ್ಕೆ ಮುಂಚೆನೇ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದ ಕೂಡಲೇ ಅಕಸ್ಮಾತ್ ಈ ಥರ ಸರ್ಟಿಫಿಕೇಟ್ ಕೊಡಬೇಕು, ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂದರೆ ಎಲ್ಲಿ ಕೊಡಬೇಕು, ಎಲ್ಲಿ ಮಾಡಿಸ್ಬೇಕು, ಏನು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. 25ನೇ ಕಂತಿನ ಹಣ ನಿಮಗೆಲ್ಲ ಬಂದಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಹಣ ಬಂದಿದ್ರು ಕಮೆಂಟ್ ಮಾಡಿ, ಹಣ ಬಂದಿಲ್ಲ ಅಂದರೂ ಇಂಥ ಜಿಲ್ಲೆ ಅವರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋಕ್ಕೆ ಹೇಳಿ. ಈಗ ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲಿಕೇಶನ್ ಬಿಡ್ತಿದ್ದಾರೆ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಏನೆಲ್ಲ ಕೊಡಬೇಕು, ಯಾವಾಗಿಂದ ಅಪ್ಲಿಕೇಶನ್ ಬಿಡುಗಡೆ ಆಗುತ್ತೆ, ಟೈಮಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹಿಂದಿನ ವಿಡಿಯೋ ಚೆಕ್ ಮಾಡಿ, ನಿಮಗೆ ಅದರಲ್ಲಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.